ಯಾರು ನನ್ನ ಸ್ವರೂಪವನ್ನ ಚಿಂತಿಸುತ್ತಾನೋ, ಶ್ರದ್ಧೆಯಿಂದ ನನ್ನ ಸ್ವರೂಪವನ್ನ ಚಿಂತಿಸಿ ಭಕ್ತಿ ಸೇವೆಯಲ್ಲಿ ತೊಡಗಿಕೊಳ್ತಾನೋ ಅವನು ನಿಜವಾದ ಉತ್ಕೃಷ್ಟವಾದ ಯೋಗಿ ಅಂತ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಾಗುತ್ತೆ. ಮತ್ತೆ 7ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯ ಇದು. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈ ಎಲ್ಲ ಭೌತಿಕ ಪ್ರಪಂಚದಲ್ಲಿ ನಾವು ಏನೇನನ್ನ ನೋಡ್ತೀವಲ್ಲ ಅದೆಲ್ಲ ನನ್ನಿಂದಲೇ ಬಂದಿರುವುದು ಅನ್ನೋದು ಭಗವಂತ ಹೇಳ್ತಾನೆ. ಈಗ ನಮ್ಮ ಶರೀರ ಪಂಚಭೂತಗಳಿಂದ ನಿರ್ಮಿತವಾಗಿರುವುದು. ಭಗವಂತ ಹೇಳ್ತಾನೆ, ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಮಿತಿಯಮ್ಮೆ ಭಿನ್ನಾ ಪ್ರಕೃತಿ ಮೇ ಅಷ್ಟದ. ಈ ಎಲ್ಲ ಪಂಚಭೂತಗಳು ಮತ್ತೆ ಮನಸ್ಸು ಇವೆಲ್ಲ ನನ್ನಿಂದಲೇ ಬಂದಿರುವುದು. ಅಂದ್ರೆ ನಮ್ಮಲ್ಲಿರುವ ನಮ್ಮ ಶರೀರ ಯಾರದ್ದು, ಯಾರಿಗೆ ಸೇರಬೇಕಾಗಿರೋದು? ಭಗವಂತನಿಗೆ ಸೇರಿರುವುದು.